ಯಾರಿಗೆ ಎಲ್ಲೆಲ್ಲಿ ಜವಾಬ್ದಾರಿ ವಹಿಸಬೇಕು ಇಡೀ ಪಕ್ಷ ಇಡೀ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಎಲ್ಲ ಕೂಡ ನಡೀತಾ ಇದೆ. ನಾನು ಅಸ್ಸಾಂ ಎರಡು ದಿನ ಮುಗಿಸಿ ಬಂದಿದ್ದೇನೆ. ಇವತ್ತು ನಾಳೆ ಬಾಗಲಕೋಟೆ ಮತ್ತು ಮತ್ತೆ ದಾವಣಗೆರೆ ಬಾಗಲಕೋಟೆ ದಿನ ಕೇರಳಕ್ಕೆ ಹೋಗಿ ಇನ್ನೊಂದು ದಿನ ಅಸ್ಸಾಂ ಭಾಳ ಸಂತೋಷ. ಪಕ್ಷ ಏನೇನು ಜವಾಬ್ದಾರಿ ಕೊಟ್ಟಿದ್ದೇವೆ ಅದಕ್ಕೆಲ್ಲ ನಾವು ತೆರೆಯನ್ನು ಎಳೆದಿದ್ದೇವೆ. ಇವತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜ ಎಲ್ಲ ವರ್ಗದಿಂದ ಕೂಡ ಒಟ್ಟಿಗೆ ತೆಗೆದುಕೊಂಡು ಬಂದ ಕೆಲಸ ಮಾಡಿದ್ದೇವೆ. ರಾಷ್ಟ್ರೀಯ ವೀರಶೈವ ಮಹಾಸಂಘದ ಅಧ್ಯಕ್ಷರಾಗಿದ್ದು ಇಡೀ ಜನ ದಾವಣಗೆರೆಯಲ್ಲಿ ಅವ್ರನ್ನ ಸ್ಮರಿಸ್ತಾರೆ. ನಾನು ಪ್ರತ್ಯೇಕವಾದಂಥ ಸರ್ವೆ ಕೂಡ ನಾನು ಮಾಡಿಸಿದ್ದೇನೆ. ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬೇರೆ ಸಾಮಾನ್ಯ ಜನ ಎಲ್ಲ ನಮಗೆ ಕೋವಿಡಲ್ಲಿ ಅವರು ಕೊಟ್ಟಂಥ ಸಹಕಾರ, ಪ್ರತಿದಿನ ಹಾಸ್ಪಿಟ್ಲಲ್ಲಿ ಕೂಡ ಆ ಕುಟುಂಬದ ಸೇವೆ, ವಿದ್ಯಾ ಕ್ಷೇತ್ರದಲ್ಲಿ ನಮಗೆ ಕೊಟ್ಟಂಥ ಸಹಕಾರ ಎಲ್ಲ ಕೂಡ ಪ್ರತಿಯೊಂದು ವರ್ಗದ ಬಡಜನತೆ ಮತ್ತು ಸಾಮಾನ್ಯ ಜನ ಇವತ್ತು ಅವ್ರನ್ನ ಸ್ಮರಿಸ್ತಾ ಇದ್ದಾರೆ. ಮತ್ತು ಸಾವಿರಾರು ಜನ ಹೊರಗಡೆಯಿಂದ ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದು ಅವ್ರ ಮನೆಗಳೆಲ್ಲ ಬಾಡಿಗೆಗಳಿಗೆ ವ್ಯಾಪಾರ ವಹಿವಾಟು ಅಂಗಡಿಗಳು ಎಲ್ಲ ಕೂಡ ಈ ಒಂದು ಶಿವಶಂಕರ್ ಅವರ ನೇತೃತ್ವದಲ್ಲಿ ದಾವಣಗೆರೆ ಭಾಳ ಪ್ರಸಿದ್ಧವಾಗಿ ಬೆಳೆದಿದೆ. ಅವ್ರಿಗೆ ಮತ್ತೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಎಲ್ಲ ಜನ ಸರ್ವೇಲಿ ಹೇಳ್ತಾರೆ. 79% ಜನ ನಿಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಸರ್ವೇಲಿ ಕೂಡ ನನಗೆ ತಿಳಿಸಿದ್ದಾರೆ. ಇದು ಭಾಳ ಸಂತೋಷವಾದಂಥ ವಿಚಾರ. ಸೊ ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಏನು 59,000 ಹೆಣ್ಣುಮಕ್ಕಳಿಗೆ ಪ್ರತಿದಿನ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇದೆ. 1 ಲಕ್ಷ ಸುಮಾರು 40,000 ಜನರಿಗೆ ಅನ್ನಭಾಗ್ಯ ಆಗಿ ಹೋಗ್ತಾ ಇದೆ. ಸುಮಾರು 59,000 ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಪಡಿತಾ ಇದ್ದಾರೆ. ನಾನು ಅವರು ಏನು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಆ ಪಟ್ಟಿ ನೋಡಿದ್ದೀನಿ. ಇವತ್ತು ಏನು ಬೆಲೆ ಏರಿಕೆ ಇವತ್ತು ಬೆಲೆ ಏರಿದೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸಿಮೆಂಟು, ಕಬ್ಬಣ ಎಲ್ಲ ಕೂಡ ಇವತ್ತಿಂದನೇ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಎಲ್ಲರೂ ಕೂಡ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಾವು 5 ಗ್ಯಾರಂಟಿಯನ್ನು ಮೊದಲೇ ಭಾಳ ಜನರಿಗೆ ಸಹಾಯವನ್ನು ಮಾಡಿದ್ದೇವೆ. ಆ ಬೆಲೆ, ಆ ಹಣದ ಬೆಲೆ ಇವತ್ತು ಅರಿವಾಗ್ತಾ ಇದೆ. ಸೊ ನಮ್ಮ ಅಭ್ಯರ್ಥಿ ನಾನು ಮತ್ತೆ ತಿರ್ಗಾ ಇಲ್ಲಿ ಹೋಗಿರೋ ಮುಂಚಿತವಾಗಿ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಒಳ್ಳೆಯ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದ್ದೀವಿ. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಸ್ಟಾರ್ ಪ್ರಚಾರಕರಿದ್ದಾರೆ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟ್ ಆ ಕೆಲಸ ಮಾಡೋಕ್ಕೆ ನಾವು ಹೇಳ್ತೇವೆ.
ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ, ಅವ್ರಿಗೆಲ್ಲ ಜವಾಬ್ದಾರಿನ ವಹಿಸಿದ್ದಾರೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಎಲೆಕ್ಷನ್ ಯಾವ ರೀತಿ ತೆಗೆದುಕೊಳ್ತಾರೆ ಅದು ಮುಂದಿನ ದಿನದಲ್ಲಿ ನೀವೇ ನೋಡ್ತೀವಿ. ಅಸಮಾಧಾನ ಇದೆ ಆದ್ರೆ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರ ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದಲೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾಯಿದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಲೇ ನಾವು ಕೊಟ್ಟಂಥ ಕೊಡುಗೆ BJP ಕೈಲಿ ಇದೊಂದು ಮುಸ್ಲಿಮಾರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ತಿಳಿಸ್ಕೊಡ್ತಾ ಇದ್ದೇವೆ. ಆದರೆ ನಾವು ಅವ್ರನ್ನ ರಕ್ಷಣೆ ಮಾಡಬೇಕಂತ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದಲೇ ಇವತ್ತು 3 ಬಾರಿ ಇವ್ರಿಗೆ ಜಬ್ಬಾರ್ ಅವ್ರಿಗೆ MSc ಸ್ಥಾನನ ಕೊಟ್ಕೊಂಡು ಬಂದಿದ್ದೇವೆ. ಎಲ್ಲ ಶಿಗ್ಗಾಂವ್ಗಳಲ್ಲಿ ಕೊಟ್ಟಿದ್ದೇವೆ. ಸುಮಾರು 16 ಚೇರ್ಮನ್ಗಳನ್ನು ಮೈನಾರಿಟೀಸ್ಗೆ ನಾವು ಕೊಟ್ಟಿದ್ದೇವೆ.